ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ನನಗೆ ಗೊತ್ತು ನೀವು ತಮ್ಮನೇಲಿ ನೋಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಬಂದಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಪೇಮೆಂಟು ಟ್ರುತ್ ಏನಿದೆ ಆ ಒಂದು ಸತ್ಯನ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಈ ಥರ ಒಂದು ವಿಡಿಯೋನ ತುಂಬ ಸರ್ಚ್ ಮಾಡಿದೆ. ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ತುಂಬಾ ಸರ್ಚ್ ಮಾಡಿದೆ, ಬಟ್ ನನಗೆ ವಿಡಿಯೋ ಸಿಗಲಿಲ್ಲ. ಹಾಗಾಗಿ ನಂತರ ಯಾರ್ಯಾರೆಲ್ಲ ಚಿಕ್ಕ ಯೂಟ್ಯೂಬರ್ಸ್ ಇದ್ದೀರಾ, ಮಾನಿಟೈಸೇಷನ್ಗೆ ಈಗಷ್ಟೇ ಅಪ್ಲೈ ಮಾಡಿದ್ದೀರಾ ಅಂಥವ್ರಿಗೆಲ್ರಿಗೂ ಕೂಡ ಬಿಗಿನರ್ಸ್ ಯಾರಿದ್ದೀರಾ ಇವ್ರಿಗೆಲ್ಲ ಯೂಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಒಂದು ಯೂಟ್ಯೂಬ್ ಜರ್ನಿಗೆ ಖಂಡಿತ ಯೂಸ್ ಆಗುತ್ತೆ, ಓಕೆನಾ. ಈಗ ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ಸಫರ್ ಪಡಬೇಡಿ. ಇದು ತುಂಬ ಯೂಸ್ಫುಲ್ ವಿಡಿಯೋ, ಪೂರ್ತಿಯಾಗಿ ನೋಡಿ, ಓಕೆನಾ. ಸೊ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಯಾವುದೋ ಒಂದು ಚಾನಲ್ನ ನೋಡಿಬಿಟ್ಟು ಅಂದರೆ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ನೋಡಿಬಿಟ್ಟು ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ. ಸೊ ಸ್ಟಾರ್ಟ್ ಮಾಡಿದಾಗ ನಮಗೇನು ಗೊತ್ತಿರುತ್ತೆ ಅಂತ ಅಂದರೆ ಜಸ್ಟ್ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ ಮಾಡಬೇಕು. ಅಕಸ್ಮಾತ್ ಶಾರ್ಟ್ಸ್ ಮಾಡ್ತಾಯಿದ್ರೆ 10 ಮಿಲಿಯನ್ ವ್ಯೂಸ್ ಆಗಬೇಕು. ಈ ಒಂದು ಇದಷ್ಟೇ ನಮ್ಮ ತಲೆಯಲ್ಲಿ ಇರುತ್ತೆ, ಓಕೆನಾ. ಸೊ ಅದನ್ನು ಬಿಟ್ಟು ನಾವು ಏನು ಯೋಚನೆ ಮಾಡೋದಿಲ್ಲ. 1000 ಸಬ್ಸ್ಕ್ರೈಬರ್ಸ್ 4000 ವಾಚರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾದರೆ ನಿಜವಾಗ್ಲೂ ಇದು ಕ್ರೈಟೀರಿಯಾ ಕಂಪ್ಲೀಟ್ ಆದ ತಕ್ಷಣ ನಮಗೆ ಪೇಮೆಂಟ್ ಬರುತ್ತಾ? ಖಂಡಿತ ಇಲ್ಲ. ಹಾಗಂತ ಸುಳ್ಳು ಅಂತಲೂ ನಾನು ಹೇಳಲ್ಲ. ಯಾಕೆ ಅಂತಂದರೆ ಇದು ಜಸ್ಟ್ ಒಂದು ಡೋರ್ ಥರ ಅಷ್ಟೆ, ಓಕೆನಾ. ನಿಮ್ಮದು ಏನು ಪೇಮೆಂಟ್ ತಗೊಳ್ಳೋದಕ್ಕೆ ಸ್ಟೆಪ್ಪು ಇಲ್ಲಿದೆ. ಸೊ ನೀವು ಫಸ್ಟ್ ಸ್ಟೆಪ್ಪಲ್ಲಿದ್ದೀರಾ ಅಷ್ಟೆ, ಓಕೆನಾ. ಇದು ಫಸ್ಟ್ ಸ್ಟೆಪ್ಪು. ಸೊ ಇದು ಮೇಯ್ನ್ ಕ್ರೈಟೀರಿಯಾ ನೀವು ಕಂಪ್ಲೀಟ್ ಮಾಡಬೇಕಾಗಿರೋದು. ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತೀರ, ಒಂದೊಂದೇ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರ್ತಾರೆ. ಯಾವುದೋ ಒಂದು ವಿಡಿಯೋ ವೈರಲ್ ಆಗುತ್ತೆ, ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ನೀವು ರೀಚ್ ಮಾಡ್ತೀರಾ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸು. ನೆಕ್ಸ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಆ ಒಂದು ಟೈಮಲ್ಲಿ ನೀವು ಪ್ರತಿಯೊಂದು ಯೂಟ್ಯೂಬ್ ಗೈಡ್ಲೈನ್ಸ್ ಎಲ್ಲನೂ ಫಾಲೋ ಮಾಡಿದರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬಾ ಇದೆ ಯೂಟ್ಯೂಬಲ್ಲಿ, ಅದೆಲ್ಲನೂ ಫಾಲೋ ಮಾಡಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ದೇ ಆಗಿದ್ದರೆ ನಿಮ್ಮ ಚಾನಲ್ ಖಂಡಿತ ಮಾನಿಟೈಸೇಷನ್ ಆಗುತ್ತೆ, ಮಾನಿಟೈಸೇಷನ್ ಅಪ್ರೂವ್ ಆಗುತ್ತೆ. ಸೊ ಈಗ ನಿಮಗೆ ದುಡ್ಡು ಬರುತ್ತಾ? ಖಂಡಿತ ಇಲ್ಲ. ಈಗಲೂ ಕೂಡ ನಿಮಗೆ ದುಡ್ಡು ಬರೋದಿಲ್ಲ. ಮಾನಿಟೈಸೇಷನಲ್ಲಿ ಮೇಯ್ನ್ ಪ್ರೋಸೆಸ್ ಬಂದುಬಿಟ್ಟು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡೋ ಅಂಥದ್ದು. ಆ ಒಂದು ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಯೂಟ್ಯೂಬಲ್ಲಿ ನೀವೇನೆಲ್ಲ ಅರ್ನ್ ಮಾಡ್ತೀರ ಅಲ್ವಾ, ಅದು ಗೂಗಲ್ ಅಕೌಂಟಿಗೆ ಹೋಗುತ್ತೆ, ಓಕೆನಾ. ಅಪ್ಡೇಟ್ ಆಗುತ್ತೆ, ಒಂದು ತಿಂಗಳಿಗೆ ಒಂದು ಸರ್ತಿ ಅಪ್ಡೇಟ್ ಆಗುತ್ತೆ. ಸೊ ಗೂಗಲ್ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ಬರಬೇಕಿರೋದು ದುಡ್ಡು. ನೀವಿನ್ನೂ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಲ್ಲ, ಏನೂ ಇಲ್ಲ, ಜಸ್ಟ್ ಒಂದು ಗೂಗಲ್ ಅಕೌಂಟ್ನ ಲಿಂಕ್ ಮಾಡಿರ್ತೀರ ಮಾನಿಟೈಸೇಷನ್ ಆದಂತಹ ಸಂದರ್ಭದಲ್ಲಿ. ಅದಾದಮೇಲೆ ಇನ್ನೂ ಪ್ರೋಸೆಸ್ ಇದೆ. ನೀವು ಮಾನಿಟೈಸೇಷನ್ ಮಾಡ್ಕೊಂಬಿಟ್ರೂ ಕೂಡ ನಿಮಗೆ ಅಮೌಂಟ್ ಬರೋದಿಲ್ಲ. ಸೊ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾಗ ನಿಮ್ಮ ಒಂದು ವ್ಯೂಸ್ ಅಂತಂದರೆ ನಿಮ್ಮ ವಿಡಿಯೋ ಎಷ್ಟು ರನ್ ಆಗುತ್ತೆ, ಅದರಲ್ಲಿ ಆ್ಯಡ್ಸ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ರೆವಿನ್ಯೂ ಬಂದುಬಿಟ್ಟು ಆ್ಯಡ್ ಆಗ್ತಾ ಹೋಗುತ್ತೆ, ಓಕೆನಾ. ನೀವು ಮಾನಿಟೈಸೇಷನ್ ಆದಮೇಲೆ ನಿಮ್ಮ ಹೋಮ್ ಪೇಜಲ್ಲಿ ಅಥವಾ ಅನಾಲಿಟಿಕ್ಸಲ್ಲಾದರೂ ನೋಡ್ಕೊಬೋದು, ಎಸ್ಟಿಮೇಟೆಡ್ ರೆವಿನ್ಯೂ ಇರುತ್ತೆ. ಸೊ ಆ ಒಂದು ರೆವಿನ್ಯೂ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಅಪ್ಡೇಟ್ ಆಗಬೇಕು. ಯಾವಾಗ $10 ಆಗುತ್ತೆ ಅಲ್ವಾ, ಸೊ ಆ $10 ಆದಂಥ ಸಂದರ್ಭದಲ್ಲಿ ನಿಮಗೆ ಅದರಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಅಂತ ಬರುತ್ತೆ. ಐಡೆಂಟಿಟಿ ವೆರಿಫಿಕೇಷನ್ ಅಂತ ಅಂದರೆ ನೀವು ಅಲ್ಲಿ ನಿಮ್ಮ ಐಡೆಂಟಿಟಿ ಪ್ರೂಫ್ನ ಪಾನ್ ಕಾರ್ಡ್ನ ಕೊಡಬೇಕಾಗತ್ತೆ. ಆದಷ್ಟು ಪಾನ್ ಕಾರ್ಡ್ನೇ ಕೊಡಿ, ಓಕೆನಾ. ಸೊ ನೀವು ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ನಿಮ್ಮ ಅಡ್ರೆಸ್ನ ಕೊಡಬೇಕಾದ್ರೆ ಪಾನ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಅದನ್ನೇ ಕೊಡಿ, ಓಕೆನಾ. ಆಗಷ್ಟೇ ಅದು ಅಪ್ರೂವ್ ಆಗುವಂಥದ್ದು. ಆ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಐಡೆಂಟಿಟಿ ವೆರಿಫಿಕೇಷನ್ನು. ನೆಕ್ಸ್ಟು ಅದಾದಮೇಲೆ ಐಡೆಂಟಿಟಿ ವೆರಿಫಿಕೇಷನ್ ಆದಮೇಲೆ ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ನು ಆಗಬೇಕಾಗತ್ತೆ, ಓಕೆನಾ. ಸೊ ಅಡ್ರೆಸ್ ವೆರಿಫಿಕೇಷನ್ಗೆ ಗೂಗಲ್ ಪಿನ್ನ ಕಳಿಸ್ತಾರೆ. ನೀವು ಯಾವ ಅಡ್ರೆಸ್ನ ಕೊಟ್ಟಿರ್ತೀರ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಆ ಒಂದು ಅಡ್ರೆಸ್ಸಿಗೆ ನಿಮ್ಮ ಗೂಗಲ್ ಪಿನ್ನು ಬರಬೇಕಾಗತ್ತೆ. ನೀವು ನಿಮ್ಮ
ಏನು ಇನ್ಫಾರ್ಮೇಷನ್ ಏನು ಕೊಡ್ತೀರಾ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ನೇಮ್ ಕೂಡ ಅಷ್ಟೇ ಯಾವುದ್ಯಾವುದೋ ಕೊಡೋಂಗಿಲ್ಲ, ಇನ್ಷಿಯಲ್ ಈ ಕಡೆ ಹಾಕೋದು ಆ ಕಡೆ ಹಾಕೋದು ಆ ಥರ ಎಲ್ಲ ಮಾಡೋಂಗಿಲ್ಲ. ಸೊ ನಿಮ್ಮ ಪಾನ್ ಕಾರ್ಡ್, ನೀವು ಪಾನ್ ಕಾರ್ಡ್ ಆದರೂ ಕೊಡ್ಬೋದು, ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಆದರೂ ಕೊಡ್ಬೋದು. ಈ ಥರ ನಿಮ್ಮ ಒಂದು ಐಡೆಂಟಿಟಿ ಪ್ರೂಫ್ನ ಕೊಡಬೇಕಾಗತ್ತೆ. ನೀವು ಯಾವುದನ್ನು ಐಡೆಂಟಿಟಿ ಪ್ರೂಫಿಗೆ ಕೊಡ್ತಾ ಇದ್ದೀರಾ ಅಲ್ವಾ, ಸೊ ಅದರಲ್ಲಿ ಏನು ಅಡ್ರೆಸ್ ಇರುತ್ತೆ ಅದನ್ನೇ ಕೊಡಿ ಕರೆಕ್ಟಾಗಿ, ಓಕೆನಾ. ನೆಕ್ಸ್ಟು ಆ ಒಂದು ನೇಮ್ ಎಲ್ಲ ಕರೆಕ್ಟಾಗಿದ್ದರೆ ಐಡೆಂಟಿಟಿ ವೆರಿಫಿಕೇಷನ್ ಆಗೋಗುತ್ತೆ. ಅಡ್ರೆಸ್ ಬಂದುಬಿಟ್ಟು ಸೇಮ್ ಅಡ್ರೆಸ್ಸಿಗೆ ನಿಮ್ಮ ಪಿನ್ನು ಬರುತ್ತೆ. ನೀವು ಕರೆಕ್ಟಾಗಿ ಅಡ್ರೆಸ್ನ ಕೊಟ್ಟಿದ್ದರೆ ಮಾತ್ರ. ಅಡ್ರೆಸ್ನ ಕೊಡುವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಫೋನ್ ನಂಬರ್ ಕೂಡ ಕೊಡಿ. ಫೋನ್ ನಂಬರ್ ಕೊಟ್ಟಾಗ ಪೋಸ್ಟ್ ಆಫೀಸ್ ಅವರಿಗೆ ಅಕಸ್ಮಾತ್ ಕನ್ಫ್ಯೂಸ್ ಆದರೆ ನಿಮ್ಮ ಊರು, ಈಗ ಹಳ್ಳಿಗಳಲ್ಲಿ ಕೆಲವೊಬ್ಬರು ಇರ್ತೀರ, ಅಂತಹ ಸಂದರ್ಭದಲ್ಲಿ ಮಿಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಆವಾಗ ಕಾಲ್ ಮಾಡಿದ್ರೆ ನೀವು ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೊಳ್ಬೋದು, ಓಕೆನಾ. ಸೊ ಫೋನ್ ನಂಬರ್ನ ಕೊಟ್ಟಿರಿ, ಓಕೆನಾ. ಸೊ ಈ ಥರ ಕೊಟ್ಟಾಗ ನಿಮ್ಮ ಒಂದು ಮನೆ ಅಡ್ರೆಸ್ಸಿಗೆ ಗೂಗಲ್ ಪಿನ್ನು ಬರುತ್ತೆ, ಓಕೆನಾ. ಗೂಗಲ್ ಪಿನ್ನಲ್ಲಿ ನೀವು ಓಪನ್ ಮಾಡಿದ್ರೆ 6 ಡಿಜಿಟ್ ನಂಬರ್ ಇರುತ್ತೆ. ಆ ಒಂದು 6 ಡಿಜಿಟ್ ನಂಬರ್ನ ನೀವು ಹಾಕಿದ್ರೆ ನಿಮ್ಮ ಒಂದು ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಅಡ್ರೆಸ್ ವೆರಿಫಿಕೇಷನ್ ಮಾಡೋ ಅಂಥದ್ದು ಅಂತ. ಸೊ ಅಲ್ಲಿಗೆ ನಿಮ್ಮ ಅಡ್ರೆಸ್ ವೆರಿಫಿಕೇಷನು ಕಂಪ್ಲೀಟ್ ಆಗುತ್ತೆ. ಸೊ ಇದಿಷ್ಟು ಆಯಿತು. ನಿಮ್ಗೆ ಇವಾಗ ದುಡ್ಡು ಬರುತ್ತಾ? ಇಲ್ಲ, ಇನ್ನೂ ಕೂಡ ಬರೋದಿಲ್ಲ. ನೀವು ಮತ್ತೆ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಬೇಕಾಗತ್ತೆ, ಓಕೆನಾ. ನಿಮ್ಮ ಬ್ಯಾಂಕ್ ಅಕೌಂಟ್ನ ನೀಟಾಗಿ ಲಿಂಕ್ ಮಾಡಬೇಕು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಗೆ. ನೋಡಿ ಪ್ರೋಸೆಸ್ ಯಾವ ಥರ ನಡೆಯುತ್ತೆ ಅಂತ ಅಂದರೆ, ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡೋ ಅಂಥದ್ದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಗೆ ಬರುತ್ತೆ. ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಅಲ್ಲಿ ಏನು ಇರುತ್ತಲ್ವ ಅಮೌಂಟು, ಅದು ನಿಮ್ಮ ಬ್ಯಾಂಕನ್ನು ಇಲ್ಲಿ ಲಿಂಕ್ ಮಾಡ್ತೀರಲ್ವ, ಸೊ ಬ್ಯಾಂಕಿಗೆ ಹೋಗುತ್ತೆ. ಯೂಟ್ಯೂಬಿಂದ ಆ್ಯಡ್ಸೆನ್ಸ್ ಅಕೌಂಟಿಂದ ನಿಮ್ಮ ಬ್ಯಾಂಕಿಗೆ ಅಮೌಂಟ್ ಬರೋ ಅಂಥದ್ದು. ಸೊ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡ್ತೀರಾ, ಆವಾಗ ನಿಮ್ಮ ಅಮೌಂಟ್ ಬರುತ್ತಾ? ಆವಾಗಲೂ ಕೂಡ ಬರೋದಿಲ್ಲ. ನೀವು ಆ್ಯಡ್ಸೆನ್ಸ್ ಅಕೌಂಟಲ್ಲಿ $100ನ ಕಂಪ್ಲೀಟ್ ಮಾಡಬೇಕು. $100 ನಿಮ್ಮ ಅಕೌಂಟಲ್ಲಿ ಕಂಪ್ಲೀಟ್ ಆದಾಗ ಅದು ನೆಕ್ಸ್ಟು ಅಪ್ಡೇಟ್ ಆಗಬೇಕು, ಓಕೆನಾ. ಈಗ ಮಾರ್ಚ್ ಮಂತ್ ನಡೀತಾ ಇದೆ. ಮಾರ್ಚಲ್ಲಿ ನಾನು $100 ಕಂಪ್ಲೀಟ್ ಮಾಡಿದ್ದೀನಿ ಅಂತಂದರೆ ಅದು ನೆಕ್ಸ್ಟ್ ಮಂತ್ ಅಪ್ಡೇಟ್ ಆಗುತ್ತೆ. ಏಪ್ರಿಲ್ 7ಇಂದ ಹಿಡಿದು 12 ಅಷ್ಟರಲ್ಲಿ ಅಪ್ಡೇಟ್ ಆಗುತ್ತೆ, ಓಕೆನಾ, $100. ಸೊ ಏಪ್ರಿಲ್ ಮಂತ್ನ 22ಇಂದ 26ವರೆಗೂ ಅಮೌಂಟ್ ಬರೋ ಅಂಥದ್ದು. ಆ ಒಂದು ಟೈಮಲ್ಲಿ ನಿಮ್ಮ ಅಕೌಂಟಿಗೆ ಅಮೌಂಟು ಬರುತ್ತೆ. ಸೊ ಈ ರೀತಿಯಾಗಿ ಪ್ರೋಸೆಸ್ ಇರೋ ಅಂಥದ್ದು. ನೆಕ್ಸ್ಟು ಇನ್ನೊಂದು ಹೇಳೋದು ಮರೆತೆ, ನೀವು ಇದೆಲ್ಲದ್ರ ಜೊತೆಗೆ US ಟ್ಯಾಕ್ಸ್ನ ಫಿಲ್ ಮಾಡಬೇಕಾಗತ್ತೆ. US ಟ್ಯಾಕ್ಸ್ನ ಫಿಲ್ ಮಾಡಿದಾಗ ನಿಮ್ಮ ಟ್ಯಾಕ್ಸ್ ಏನು ಕಟ್ಟಾಗುತ್ತಲ್ವ ಅದು ಕಡಿಮೆ ಆಗುತ್ತೆ, ಓಕೆನಾ. US ಅಂದರೆ ಅದು ಡಾಲರ್ಸಲ್ಲಿ ಬರೋದ್ರಿಂದ ಟ್ಯಾಕ್ಸ್ ಕಟ್ಟಾಗುತ್ತೆ. ಸೊ US ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ಇದು ಕಂಪಲ್ಸರಿ. ಇದೆಷ್ಟು ಪ್ರೋಸೆಸ್ನ ಮಾಡಿದಾಗ ನಿಮ್ಮ ಒಂದು ಅಕೌಂಟಿಗೆ ದುಡ್ಡು ಬರೋ ಅಂಥದ್ದು. ಜಸ್ಟ್ 1000 ಸಬ್ಸ್ಕ್ರೈಬರ್ಸ್ 4000 ಮಾಡಿದ ತಕ್ಷಣ, 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ದುಡ್ಡು ಬರೋ ಅಂಥದ್ದು ಅಂತ ಅಂದ್ಕೊಂಡಿರ್ತೀವಿ ಬಿಗಿನರ್ಸ್ ಆದಾಗ. ನಾನು ಕೂಡ ಅದೇ ರೀತಿಯಾಗಿ ಅಂದ್ಕೊಂಡಿದ್ದು. ಈಗ ಇದೆಲ್ಲನೂ ಗೊತ್ತಾದಮೇಲೆ ಇದು ಪೂರ್ತಿ ಪ್ರೋಸೆಸ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಜಸ್ಟು ಇದಷ್ಟೇ ತಲೆನಲ್ಲಿರುತ್ತೆ, ಹಾಗಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ. ನನ್ನ ಒಂದು ಚಾನಲಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಮಾನಿಟೈಸೇಷನ್ವರೆಗೂ ಕಂಪ್ಲೀಟ್ ವೀಡಿಯೋಸ್ ಇದೆ. ನಿಮಗೆ ಬೇಕು ಅಂತ ಅಂದರೆ ಚಾನಲ್ ಚೆಕ್ ಮಾಡಿ ನೋಡಿ, ಪ್ರತಿಯೊಂದು ವೀಡಿಯೋಸ್ ಕೂಡ ಸಿಗುತ್ತೆ, ಓಕೆನಾ. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಆದಷ್ಟು ಯಾರ್ಯಾರೆಲ್ಲ ಫ್ರೀ ಆಗಿದ್ದೀರಾ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗಲ್ಲಿ ಅರ್ನಿಂಗ್ ತುಂಬ ಆಗುತ್ತಾ, ಲಕ್ಷಗಟ್ಟಲೆ ನಾವು ದುಡಿಬೋದಾ ಅಂತಂದರೆ ಖಂಡಿತ ಇಲ್ಲ. ಸ್ಟಾರ್ಟ್ ಆಗೋದೇ ತುಂಬ ಕಡಿಮೆ, ಓಕೆನಾ. ನಂದು ಮಾನಿಟೈಸೇಷನ್ ಆಗಿದೆ, ಬಟ್ $100 ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಇದೆ, ಓಕೆನಾ. ಒಂದು 2 to 3 months ಆದ್ರೂ ಕೂಡ ಸ್ಟಾರ್ಟಿಂಗಲ್ಲಿ $100 ಕಂಪ್ಲೀಟ್ ಆಗೋದು ಕಷ್ಟ. ಬಟ್ ಸುಮ್ಮನೆ ಕೂರೋದಕ್ಕಿಂತ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದರೆ $100 ಕಂಪ್ಲೀಟ್ ಆದಾಗ ನಮ್ಮ ಅಕೌಂಟಿಗೆ ಅಮೌಂಟು ಬರುತ್ತೆ, ಓಕೆನಾ. ಸೊ
ಈ ರೀತಿಯಾಗಿ ಪ್ರೋಸೆಸ್ ಇರುವಂಥದ್ದು. ಯಾರ್ಯಾರೆಲ್ಲ ನಾನು ಈಗ ಜಾಬ್ ಬಿಟ್ಟುಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡಿ ಅಂತ ಖಂಡಿತ ಸಜೆಸ್ಟ್ ಮಾಡಲ್ಲ. ಜಾಬ್ ಜೊತೆಗೆ ನೀವು ಪಾರ್ಟ್ ಟೈಮ್ ಥರ ಇದನ್ನು ಮಾಡ್ಕೊಳ್ಬೋದು, ಎಕ್ಸ್ಟ್ರಾ ಅಮೌಂಟು ಬಂದಂಗೆ ಆಗುತ್ತೆ. ಸೊ ನಿಮ್ಮ ಏನಾದರೂ ಖರ್ಚಿಗಾಗಿರ್ಬೋದು, ತುಂಬ ದುಡ್ಡು ಬೇಕಾದಾಗ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಹೌಸ್ ವೈಫ್ಸಿಗೆ ತುಂಬ ಹೆಲ್ಪ್ಫುಲ್ ಆದಂತಹ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ಯೂಟ್ಯೂಬು. ಸೊ ಫ್ರೀಯಾಗಿದ್ದವರು ಖಂಡಿತ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಒಂದು 2 to 3 ಅವರ್ಸು ತೊಗೊಳ್ತೀನಿ ಅಷ್ಟೇ, ಪೂರ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋವರೆಗೂ. ಸೊ ನೀವು ಜಾಸ್ತಿ ಟೈಮ್ ಇದ್ದಷ್ಟು, ಜಾಸ್ತಿ ವಿಡಿಯೋ ಹಾಕಿದಷ್ಟು ಕೂಡ ಜಾಸ್ತಿ ವ್ಯೂಸ್ ಬರುತ್ತೆ, ವೈರಲ್ ಆಗುವಂಥ ಚಾನ್ಸಸ್ ಖಂಡಿತ ಇರುತ್ತೆ. ನಿಮ್ಮ ಒಂದು ಸಕ್ಸಸ್ ಯೂಟ್ಯೂಬಲ್ಲೇ ಇರ್ಬೋದು, ಗೊತ್ತಿರೋದಿಲ್ಲ ಅದು. ಹಾಗಾಗಿ ಯಾರ್ಯಾರೆಲ್ಲ ಫ್ರೀ ಆಗಿದ್ದೀರಾ, ಇಂಟ್ರೆಸ್ಟೆಡ್ ಆಗಿದ್ದಾರಾ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ, ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೇರೆ ಕಡೆ ಹೋಗೋವಂಥ ಅವಶ್ಯಕತೆ ಇಲ್ಲ. ಬೇರೆ ಕಡೆ ಈಗ ಕೆಲವೊಂದು ಸರ್ತಿ ಕಂಪ್ನಿಗಳಿಗೆ ಹೋದ್ರೂ ಕೂಡ 20-30 ಸಾವಿರ ಕೊಡೋದ್ರಲ್ಲಿ ಸುಸ್ತಾಗೋಗುತ್ತೆ. ಅಷ್ಟು ಅಮೌಂಟನ್ನ ಖಂಡಿತ ನೀವು ಹೋಗ್ತಾ ಹೋಗ್ತಾ ಅರ್ನ್ ಮಾಡ್ಕೊಳ್ಬೋದು, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆನಾ? ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ, ಯೂಟ್ಯೂಬ್ ರಿಲೇಟೆಡ್ ಟಿಪ್ಸ್ಗೋಸ್ಕರ, ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು.